ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೊನ್ನೆ ಲಾಂಚ್ ಆಗಿರುವಂಥ ಒಂದು ರೆಡ್ಮಿ ಸ್ಮಾರ್ಟ್ ಟಿವಿಯ ಎಕ್ಸ್ ಸೀರೀಸ್ನ ಒಂದು ಟಿವಿ ಇರುವಂಥದ್ದು ಆಯಿತಾ. ಈ ಒಂದು ಎಕ್ಸ್ ಸೀರೀಸ್ನಲ್ಲಿ 43 ಇಂಚು 50 ಇಂಚು 55 ಇಂಚು 65 ಇಂಚ್ ತನಕ ಕೂಡ ನಿಮಗೆ ಟಿವಿ ಸಿಗ್ತಾ ಇರುವಂಥದ್ದು. ನನಗೆ ಅವ್ರು ಕಳಿಸಿರುವಂಥದ್ದು 43 ಇಂಚಿನ ಟಿವಿ ಇದಾಗಿದೆ. ಇದರ ಬೆಲೆ 29,000 ರೂಪಾಯಿ ಇರುವಂಥದ್ದು. ಹೌದು, 29,000. ಮುಂಚೆ ಎಲ್ಲ 43 ಇಂಚ್ ಟಿವಿ ಅಂತ ಅಂದರೆ ಸುಮಾರು ಒಂದು 22, 23, 24 ಮ್ಯಾಕ್ಸಿಮಮ್ ಅಂತ ಅಂದರೆ 25,000 ರೂಪಾಯಿಗೆಲ್ಲ ಸಿಕ್ಬಿಡ್ತಾ ಇತ್ತು. ಇದೀಗ ಈ ಒಂದು 43 ಇಂಚ್ ಟಿವಿ 29,000 ರೂಪಾಯಿ ಆಗಿರುವಂಥದ್ದು. 29,000 ರೂಪಾಯಿಗೆ ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ? ಅಷ್ಟು ಕೊಡುವಂಥದ್ದು ಈ ಒಂದು ಟಿವಿಯಲ್ಲಿ ಏನಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಅನ್ಬಾಕ್ಸ್ ಮಾಡ್ತೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಟಿವಿಯ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲ್ಗಡೆ ಈ ಒಂದು ಟಿವಿಯ ಕೆಲವೊಂದು ಸ್ಪೆಸಿಫಿಕೇಶನ್ ಎಲ್ಲ ಬರೆದಿರುವಂಥದ್ದು. 30 ವ್ಯಾಟ್ ಸ್ಪೀಕರ್ ಅಂತೆ, ಡಾಲ್ಬಿ ವಿಷನ್ ಇದೆಯಂತೆ ಮತ್ತು ಡಾಲ್ಬಿ ಆಡಿಯೋ ಇದೆ. ಡಾಲ್ಬಿ ಅಟ್ಮೋಸ್ ಅಲ್ಲ, ಡಾಲ್ಬಿ ಆಡಿಯೋ ಇರುವಂಥದ್ದು. ಸೊ ವಿಡ್ ಪಿಕ್ಚರ್ ಎಂಜಿನು ಅದು ಇದು ಎಲ್ಲ ಇರುವಂಥದ್ದು. ಪ್ಯಾಚ್ ವಾಲ್ ಜೊತೆಗೆ ಬರ್ತಾ ಇರುವಂಥದ್ದು ಮತ್ತು ಯಾವುದೆಲ್ಲ ಅಪ್ಲಿಕೇಶನ್ ಇರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಈಗ ಡೈರೆಕ್ಟಾಗಿ ಈ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡೋಣ. ಟಿವಿಯನ್ನು ಮೇಲೆ ಕೆತ್ತೋದಕ್ಕೆ ಈ ರೀತಿ ಒಂದು ಕವರಿಗೆ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿ ಬಾಕ್ಸಿಂದ ಮೇಲೆ ಕೆತ್ತಬಹುದು. ಈ ಒಂದು ಬಾಕ್ಸ್ ಒಳಗೆ ಈ ಒಂದು ಟಿವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಮತ್ತೆ ಒಂದು ಟೇಬಲ್ ಸ್ಟ್ಯಾಂಡ್. ಇದೊಂದು ಪ್ಲಾಸ್ಟಿಕ್ ಟೇಬಲ್ ಸ್ಟ್ಯಾಂಡ್ ಆಯ್ತಾ. ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಈ ಒಂದು ಟೇಬಲ್ ಸ್ಟ್ಯಾಂಡ್ ಹಾಕೋದಕ್ಕೆ ಕೆಲವೊಂದು ಸ್ಕ್ರೂಗಳು ಮತ್ತು ರಿಮೋಟ್, ಒಂದು ಒಳ್ಳೆ ಕ್ವಾಲಿಟಿಯ ಮಿನಿಮಲಿಸ್ಟಿಕ್ ರಿಮೋಟ್ ಅಂತ ಅನ್ನಿಸ್ತಾ ಇರುವಂಥದ್ದು. ಮತ್ತು ಈ ಒಂದು ರಿಮೋಟಿಗೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ. ಯಾವುದೇ ವಾಲ್ ಮೌಂಟ್ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ, ಇದಿಷ್ಟೇ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಟೇಬಲ್ ಸ್ಟ್ಯಾಂಡ್ ಎಲ್ಲ ಹಾಕಿ ಸೆಟಪ್ ಎಲ್ಲ ಮಾಡಿರುವಂಥದ್ದು. ಈ ಒಂದು ಟಿವಿಯನ್ನು ಸೆಟಪ್ ಮಾಡುವಂಥದ್ದು ತುಂಬಾ ಸಿಂಪಲ್ ಆಯ್ತಾ. ಆಂಡ್ರಾಯ್ಡ್ ಫೋನ್ ಮುಖಾಂತರ ಕೆಲವೇ ನಿಮಿಷಗಳಲ್ಲಿ, ಮೋಸ್ಟ್ಲಿ 1 ನಿಮಿಷ ಆಗ್ಬೋದು ಅಷ್ಟೇ, ಕಂಪ್ಲೀಟ್ ಸೆಟ್ಟಿಂಗ್ ಅನ್ನ ಫೋನ್ಲೇ ಮಾಡ್ಕೊಬಹುದು. ಯಾವುದೇ ರಿಮೋಟ್ನ ಅವಶ್ಯಕತೆ ಇರೋದಿಲ್ಲ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಟಿವಿ ಆನ್ ಆದ ತಕ್ಷಣ ಈ ಒಂದು ಹೋಮ್ ಸ್ಕ್ರೀನ್, ಲಾಂಚಿಂಗ್ ಸ್ಕ್ರೀನ್ ಈ ರೀತಿ ಇರುವಂಥದ್ದು ಆಯ್ತಾ. ಇದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಲಾಂಚರ್ ಆಗಿರುವಂಥದ್ದು. ಇದರಲ್ಲಿ ಇನ್ನೊಂದು ಲಾಂಚರ್ ಇದೆ ಆಯ್ತಾ, ಪ್ಯಾಚ್ ವಾಲ್, ಅದು MI ಅವ್ರದ್ದು. ಸೊ ಈ ಒಂದು ಪ್ಯಾಚ್ ವಾಲ್ಗೆ ಒಂದು ಡೆಡಿಕೇಟೆಡ್ ಬಟನ್ನ ರಿಮೋಟಲ್ಲಿ ಕೊಟ್ಟಿರುವಂಥದ್ದು. ಕ್ಲಿಕ್ ಮಾಡಿದ್ರೆ ಪ್ಯಾಚ್ ವಾಲ್ ಬರುತ್ತೆ. ಇದರಲ್ಲಿ ನೀವು ಸರ್ಚ್ ಮಾಡೋದೆಲ್ಲ ತುಂಬ ಈಸಿ. ಎಲ್ಲ ಪ್ಲ್ಯಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೈಮ್ ಆಗಿರ್ಬೋದು, ಹಾಟ್ಸ್ಟಾರ್, ಎಲ್ಲದನ್ನು ಕೂಡ ಒಂದರಲ್ಲೇ ಸರ್ಚ್ ಮಾಡ್ಬೋದು. ಸೊ ಅದೊಂದು ಯೂಸ್ಫುಲ್ ಆಗುತ್ತೆ. ನನಗಂತೂ ಪರ್ಸ್ನಲಿ ಒಂದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಲಾಂಚರೇ ಇಷ್ಟ ಆಗುತ್ತೆ. ಅದಕ್ಕೆ ಕೂಡ ಒಂದು ಸಪ್ರೇಟ್ ಹೋಮ್ ಬಟನ್ ಕೊಟ್ಟಿದ್ದಾರೆ, ಎರಡೂ ಕೂಡ ಸಪ್ರೇಟ್ ಬಟನ್ನು. ಸೊ ನಿಮಗೆ ಇಷ್ಟ ಬಂದಿದ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು ಆಯಿತಾ. ಮೊದಲದಾಗಿ ಈ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಟಿವಿ ಒಂಥರ ಇದು 43 ಇಂಚ್ ಟಿವಿ ಆಗಿದ್ರು ಕೂಡ ಒಂದು ಲೆವೆಲಿಗೆ ವೆಯ್ಟ್ ಇರುವಂಥದ್ದು ಆಯಿತಾ. ಸುಮಾರು ಒಂದು 7 kg ವೆಯ್ಟ್ ಇದೆ. ಕಂಪ್ಯಾರಿಟಿವ್ ನಾವು ಬೇರೆ ಟಿವಿಗಳು ನೋಡಿದ್ರೆ ಸೇಮ್ ಸೈಜಿಂದು ಅವೆಲ್ಲ ಸ್ವಲ್ಪ ಕಡಿಮೆ ಇರ್ತವೆ, ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುವಂಥದ್ದು ಆಯಿತಾ. ಈ ಒಂದು ಟಿವಿಯ ಬ್ಯಾಕಲ್ಲಿರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕು. ಸೊ ಬೆಸಲ್ ತುಂಬ ದೊಡ್ಡದಾಗಿರುವಂಥದ್ದು. ಗಮನಿಸ್ತಾ ಇದ್ರೆ ಬೆಸಲ್ಲೆಸ್ ಟಿವಿ ಅಲ್ಲ ಫಸ್ಟ್ ಆಫ್ ಆಲ್ ಇದು. ಮತ್ತು ಸ್ಟ್ಯಾಂಡ್ ಕೂಡ ಅಷ್ಟೇ ಆಗಿರೋದಂಗೆ ಪ್ಲಾಸ್ಟಿಕ್ ಸ್ಟ್ಯಾಂಡು, ಸಾಲಿಡ್ ಆಗಿದೆ ಒಟ್ಟಿಗೆ. ಓವರ್ ಆಲ್ ಸಾಲಿಡ್ ಆಗಿರುವಂಥ ಟಿವಿ ಆಯಿತಾ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಏನೂ ಆಗೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಟಿವಿಯನ್ನು ನೋಡಿದ ತಕ್ಷಣ. ಇನ್ನು ಈ ಒಂದು ಟಿವಿಯ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು ಆಯಿತಾ. ಅದರಲ್ಲಿ ಒಂದು HDMI ಆರ್ಕನ್ನು ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. 2 USB ಪೋರ್ಟ್ ಇದೆ, ಒಂದು ಈಥರ್ನೆಟ್ ಪೋರ್ಟು, AV ಪೋರ್ಟು, ಆಪ್ಟಿಕಲ್ ಆಡಿಯೋ ಪೋರ್ಟ್ ಇರುವಂಥದ್ದು, 3.5mm ಹೆಡ್ಫೋನ್ ಜಾಕ್ನ ಪೋರ್ಟ್ ಸಹ ಇದೆ ಮತ್ತು ಆಂಟೆನಾ ಪೋರ್ಟ್ ಕೂಡ ಇರುವಂಥದ್ದು. ಇನ್ನು ಬಟನ್ಸಿಗೆ ಬಂತು ಅಂದರೆ ಟಿವಿಯಲ್ಲಿ ಒಂದೇ ಒಂದು ಬಟನ್ ಇರುವಂಥದ್ದು, ಕೆಳಗಡೆ ಪವರ್ ಬಟನ್. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಟಿವಿಯಲ್ಲಿ ಸಿಗ್ತಾ ಇಲ್ಲ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಟಿವಿ ಒಂದು ಲೆವೆಲ್ಗೆ ಸಾಲಿಡ್ ಆಗಿದೆ ಬಿಲ್ಡ್ ವೈಸು. ಮತ್ತು ಫ್ರಂಟಿಂದ ನಿಮ್ಗೆ ಅಷ್ಟೊಂದು ಪ್ರೀಮಿಯಂ ಅಂತ ಅನ್ಸಲ್ಲ, ಯಾಕೆಂದರೆ ಆಗಲೇ ನನಗೆ ಬೆಸಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಷ್ಟೊಂದು ಪ್ರೀಮಿಯಂ ಫೀಲ್ನ ಕೊಡಲ್ಲ. ಬಟ್ ಸ್ಟಿಲ್ ಸಾಲಿಡ್ ಆಗಿದೆ ಅಂತ ಅನ್ನಿಸ್ತು. ಬಿಲ್ಡ್ ವೈಸ್ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಟಿವಿಯಲ್ಲಿ 43 ಇಂಚಿನ 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿದಾಗಿರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಒಂದು ಟಿವಿಯಲ್ಲಿ ಡಿಫಾಲ್ಟ್ ಆಂಡ್ರಾಯ್ಡ್ 10 ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ. ಆಂಡ್ರಾಯ್ಡ್ 11 ಟಿವಿ ಕೂಡ ಸರಿದಲ್ಲೇ ಬರ್ತಾ ಇರುವಂಥದ್ದು. ಈ ಒಂದು ಟಿವಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರೋದು, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಇದರಲ್ಲಿ ನಿಮಗೆ 2 GB ರ್ಯಾಮ್ ಸಿಗ್ತಾ ಇರುವಂಥದ್ದು ಮತ್ತು 16 GB ಸ್ಟೋರೇಜ್ ಇದೆ, ಒಂದು ಒಳ್ಳೆ ವಿಷಯ ಅಂತೀನಿ. 2 GB ಟಿವಿಗೆ ತುಂಬ ಜಾಸ್ತಿ ಆಯಿತು ಮತ್ತು ಇಂಟರ್ನಲ್ ಸ್ಟೋರೇಜ್ 16 GB ಬೇಜಾನ್ ಆಯಿತು ಅಂತ ಅನ್ಸುತ್ತೆ ನನಗೆ. ಈ ಒಂದು ಟಿವಿಯಲ್ಲಿ ಕ್ವಾಡ್ ಕೋರ್ ಪ್ರೋಸೆಸರ್ ಇರುವಂಥದ್ದು ಆಯಿತಾ, 4 ಕೋರ್ನ ಪ್ರೋಸೆಸರ್. ನನಗೆ ಅನಿಸ್ತಂಗೆ ಟಿವಿಗೆ ಸಾಕು ಅನ್ಕೋತೀನಿ. ತುಂಬ ಸ್ಮೂತಾಗಿ ರನ್ ಆಗ್ತಾ ಇದೆ. ನನಗೆಲ್ಲೂ ಕೂಡ ಸ್ವಲ್ಪ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ.
ಸೂಪರ್ ವಿಷಯ ಅಂತೀನಿ. ಇನ್ನು ಈ ಒಂದು ಟಿವಿಯ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಇನ್ನು ಜೊತೆಗೆ ಈ ಒಂದು ಟಿವಿಗೆ ಬ್ಲೂಟೂತ್ ಜಾಯ್ಸ್ಟಿಕ್ ಅನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಗೇಮ್ಸ್ಗಳನ್ನು ಆಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇದೆ. ಸೊ ಕ್ರೇಜಿ ವಿಷಯ. ನಿಮಗೆ 5 GHz 2.4 GHz ಎರಡು ಕೂಡ ಕನೆಕ್ಟ್ ಮಾಡ್ಕೊಬೋದು. ಇನ್ನು ಈ ಒಂದು ಟಿವಿಯ ರಿಮೋಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಮಿನಿಮಲಿಸ್ಟಿಕ್ ರಿಮೋಟ್. ಇದರಲ್ಲಿ ಯಾವುದೇ ನಂಬರ್ ಬಟನ್ ಎಲ್ಲ ಇರೋದಿಲ್ಲ. ತುಂಬ ಸಿಂಪಲ್ ಆಗಿರುವಂಥದ್ದು. ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ಸೊ ಗೂಗಲ್ ಅಸಿಸ್ಟೆಂಟ್ ಕೂಡ ನೀವು ಇದರಲ್ಲೇ ಟ್ರಿಗರ್ ಮಾಡ್ಬೋದು. ತುಂಬ ಫಾಸ್ಟಾಗಿ ವರ್ಡ್ಸ್ಗಳನ್ನು ಆ್ಯಕ್ಯುರೇಟಾಗಿ ತೊಗೊಳುತ್ತೆ. ಅದು ಗೂಗಲ್ ಅಸಿಸ್ಟೆಂಟಿಗೆ ನಾವು ಶಬಾಷ್ ಹೇಳಬೇಕು. ಅದಕ್ಕೆ ಕನ್ನಡದಲ್ಲೂ ಕೂಡ ತೊಗೊಳುತ್ತೆ. ನನಗೆ ಹೆವಿ ಇಂಪ್ರೆಸ್ ಮಾಡ್ತು ಆಯಿತಾ. ಇನ್ನು ಇದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಬಟನ್ನು, ಪ್ರೈಮ್ ಮತ್ತು ಡಿಸ್ನಿ ಹಾಟ್ಸ್ಟಾರ್ ಬಟನ್ ಇರುವಂಥದ್ದು ಮತ್ತು ಆ್ಯಪ್ಸ್ ಬಟನ್ ಇದೆ. ತುಂಬ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಎಲ್ಲ ಉಳಿದ ಆ್ಯಪ್ಸ್ಗಳು ಕೂಡ ಒಂದು ಡಿಫ್ರೆಂಟ್ ಬಟನ್ ಕೊಟ್ಟಿರುವಂಥದ್ದು ಮತ್ತು ವಾಲ್ಯೂಮ್ ಅಪ್ ಡೌನು ಮತ್ತು ವಾಲ್ಯೂಮ್ ಡೌನ್ ಬಟನ್ 2 ಸಲ ಪ್ರೆಸ್ ಮಾಡಿದ್ರೆ ಇದು ಮ್ಯೂಟ್ ಆಗುತ್ತೆ. ಸೊ ಮ್ಯೂಟ್ ಬಟನ್ನ ಸಪ್ರೇಟಾಗಿ ಕೊಟ್ಟಿಲ್ಲ ಅವರು. ರಿಮೋಟ್ ಅಂತೂ ಬಿಲ್ಡ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಇಂಪ್ರೆಸಿವ್ ಅಂತೀನಿ. ಮತ್ತು ಇದರಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಕೂಡ ಇರುವಂಥದ್ದು. ಸೊ ಮಿರಾಕ್ಯಾಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ ಅಪ್ಲಿಕೇಶನ್ ಥರ. ಅದನ್ನು ಆನ್ ಮಾಡಿಕೊಂಡು ನಿಮ್ಮ ಫೋನಲ್ಲೇ ನಿಮ್ಮ ಫೋನ್ ಸ್ಕ್ರೀನ್ನ ಕಂಪ್ಲೀಟ್ ಕ್ಯಾಸ್ಟ್ ಕೂಡ ಮಾಡ್ಬೋದು. ಅಥವಾ ನಾರ್ಮಲ್ ಕ್ರೋಮ್ ಕ್ಯಾಸ್ಟ್ ಇದರಲ್ಲಿ ಬರುತ್ತೆ ನೋಡಿ, ಏನು ಕ್ಯಾಸ್ಟ್ ಮಾಡೋದಕ್ಕೆ ಯೂಟ್ಯೂಬ್ ಅಪ್ಲಿಕೇಶನಲ್ಲೆಲ್ಲ ವೀಡಿಯೋ ಪ್ಲೇ ಮಾಡಬೇಕಾದ್ರೆ ಆ ರೀತಿ ಕ್ಯಾಸ್ಟ್ ಕೂಡ ನೀವು ಬೇಕಾದರೆ ಮಾಡ್ಬೋದು. ಓವರಾಲ್ ಈ ಒಂದು ಟಿ ವಿ ಫೀಚರಿಸ್ಟಿಕ್ ವೈಸು ತುಂಬ ಚೆನ್ನಾಗಿದೆ ಆಯಿತಾ. ಬೆಲೆಗೆ ಹೌದು ಕೊಡಲೇಬೇಕು ಆಬ್ವಿಯಸ್ಲಿ. ಇನ್ನು ಯೂಸರ್ ಇಂಟರ್ಫೇಸ್ ನಾನು ಆಗ ಹೇಳ್ದಂಗೆ ನನಗೆ ಪರ್ಸ್ನಲಿ ಈ ಒಂದು ಪ್ಯಾಚ್ ವಾಲ್ ಚೆನ್ನಾಗಿದೆ. ತುಂಬ ಸರ್ಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ, ತುಂಬ ಸ್ಮೂತಾಗಿದೆ. ಬಟ್ ಬೈ ಡಿಫಾಲ್ಟ್ ನನಗೆ ಈ ಒಂದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿಯ ಲಾಂಚರೇ ತುಂಬ ಮಿನಿಮಲಿಸ್ಟಿಕ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಇದರಲ್ಲಿ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ಪ್ಲೇಸ್ಟೋರ್ ಇದೆ. ಸೊ ಬೇಜಾನ್ ಅಪ್ಲಿಕೇಶನ್ ತಲೆಗೆಡಿಸ್ಕೊಂಬಿಡಿ, ಎಲ್ಲ ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ. ಸೊ ಸೂಪರ್ ಅಂತೀನಿ. ಬೇಜಾನ್ ಮೋಸ್ಟ್ಲಿ 1000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಯಾವ್ದು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಗೇಮ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ವಾಚ್ ಮಾಡ್ಬೋದು. ಸೂಪರ್ ವಿಷಯ ಅಂತೀನಿ. ಇನ್ನು ಈ ಒಂದು ಟಿ ವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡೋಣ. ಈ ಒಂದು ಟಿ ವಿ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಮತ್ತು HDR10+ ಡಿಕೋಡ್ ಮಾಡುತ್ತೆ, HDR10 ಡಿಕೋಡ್ ಮಾಡುತ್ತೆ, HLGಯನ್ನು ಕೂಡ ಇದು ಡಿಕೋಡ್ ಮಾಡುತ್ತೆ ಆಯಿತಾ. ನನಗೆ ಅನ್ನಿಸ್ದಂಗೆ ಈ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ, ಚೆನ್ನಾಗಿದೆ. ನನಗೆ ಕ್ರೇಜ್ ಇಂಪ್ರೆಸಿವ್ ಅಂತ ಅನ್ನಲ್ಲ. ಏನಕ್ಕೆ ಅಂದರೆ ನಾನು ಬೇರೆ ಟಿ ವಿಗಳನ್ನ ಕೂಡ ನೋಡಿದ್ದೀನಿ ಇದೇ ಪ್ರೈಸಿಂದಲ್ಲಿ. ಆಲ್ಮೋಸ್ಟ್ ಇದೇನು ಕಡಿಮೆ ದುಡ್ಡಲ್ಲ, 22,000. ಇನ್ನೊಂದು 3,000 ಹಾಕಿದರೆ ಬೇರೆ ಇದರಲ್ಲಿ ನಿಮಗೆಲ್ಲ 50 ಇಂಚಿನ ಟಿ ವಿನ ಸಿಕ್ಬಿಡುತ್ತೇನೋ ಆಯಿತಾ. ಸೊ ಇದು ಚೆನ್ನಾಗಿದೆ ಪಿಕ್ಚರ್ ಕ್ವಾಲಿಟಿ. ಕಲರ್ ಗಾರ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ವಿವಿಡ್ ಪಿಕ್ಚರ್ ಎಂಜಿನ್ ಇದೆ. ಸೊ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಎದ್ದೆದ್ದು ಕಾಣುತ್ತೆ, ಇಂಪ್ರೆಸ್ ಮಾಡ್ತು. ಬ್ರೈಟ್ನೆಸ್ ಕೂಡ ಟಿ ವಿ ತುಂಬ ಬ್ರೈಟಾಗಿ ಕೂಡ ಇದೆ ಒಂದು ಲೆವೆಲ್ಗೆ. ರಿಫ್ಲೆಕ್ಷನ್ ಬರುತ್ತೆ ಆಬ್ವಿಯಸ್ಲಿ ಈ ಪ್ರೈಸಲ್ಲಿ. ಯಾವ ಟಿ ವಿ ಕೆಲವೊಂದು ಬರುತ್ತೆ ಹೆವಿ ಹೈ ಎಂಡ್ ಟಿ ವಿಗಳೆಲ್ಲ ಹಿಂದ್ಗಡೆ ಬೆಳಕಿದ್ರೂ ಕೂಡ ರಿಫ್ಲೆಕ್ಷನ್ ಬರೋಲ್ಲ. ಸೊ ಆ ರೀತಿ ಎಲ್ಲ ಇದೆ. ಬಟ್ ಇದರಲ್ಲ ಈ ಕಡಿಮೆ ದುಡ್ಡೆಲ್ಲ ಆ ರೀತಿ ನೀಡೋದಿಲ್ಲ. ಸೊ ಇದರಲ್ಲೂ ಕೂಡ ಇಲ್ಲ. ಸೊ ಪಿಕ್ಚರ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಆದರೆ ಕ್ರೇಜ್ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಸೌಂಡಿಗೆ ಬಂತು ಅಂತ ಅಂದರೆ ಈ ಒಂದು ಟಿ ವಿಯಲ್ಲಿ 30 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ 2 ಸ್ಪೀಕರು ತುಂಬ ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಚೆನ್ನಾಗಿದೆ. ಆದರೆ ಹೆವಿ ಜೋರಾಗಿ ಕೇಳುತ್ತೆ ಅಂತ ಅನ್ನಲ್ಲ ನಾನು, ಜೋರಾಗಿ ಕೇಳುತ್ತೆ ಅಂತ 30 ವ್ಯಾಟಿಗೆ ತಕ್ಕಂಗಿರುವಂಥದ್ದು. ಇದು ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ ಅಲ್ಲ ಆಯಿತಾ, ಡಾಲ್ಬಿ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಮತ್ತು DTS ವರ್ಚುವಲ್ ಎಕ್ಸ್ ಇದನ್ನು ಇನ್ನೂ ಅಪ್ಡೇಟ್ ಕೊಟ್ಟಿಲ್ವಂತೆ. OTA ಥ್ರೂ ಇದಕ್ಕೆ ಅಪ್ಡೇಟ್ ಕೊಡ್ತಾರಂತೆ. ಅದು ಕೂಡ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿರುವಂಥದ್ದು. ಮತ್ತು DTS HDಯನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ಟಿ ವಿಯಲ್ಲಿ ಆರ್ಕ್ HDMI ಆರ್ಕ್ ಇದೆ ಅಲ್ವಾ. ಸೊ ಆ ಒಂದು ಆರ್ಕ್ ಇದಕ್ಕೆ ನೀವು HDMI ಕನೆಕ್ಟ್ ಮಾಡಿಕೊಂಡು ಎಕ್ಸ್ಟರ್ನಲ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಆಗುವಂಥ ನೀವು ಸ್ಪೀಕರ್ ಇಟ್ಕೊಂಡಿದ್ದೀರಾ ಅಂದರೆ ಆ ಥ್ರೂ ಬೇಕಾದ್ರೆ ನೀವು ಡಾಲ್ಬಿ ಅಟ್ಮೋಸ್ನ ಪ್ಲೇ ಮಾಡ್ಬೋದು. ಬಟ್ ಬಿಲ್ಟ್ ಇರುವಂಥ ಸ್ಪೀಕರ್ ಡಾಲ್ಬಿ ಅಟ್ಮೋಸ್ನ ಸಪೋರ್ಟ್ ಮಾಡೋದಿಲ್ಲ. ಸ್ಪೀಕರ್ ಪರವಾಗಿಲ್ಲ, ನಿಮ್ಮದೊಂದು ನಮ್ದು ಏನು ಹಾಲ್ ಇದೆ ಅಲ್ವಾ ಒಂದು ಲೆವೆಲ್ಗೆ, ಒಂದು 10 ಫೀಟು 10x10 ಅಥವಾ ಅಷ್ಟು ಹಾಲ್ ಇದೆ ಅಂತ ನಂಗೆ ಅನ್ನಿಸ್ತಾ ಎಕ್ಸ್ಟರ್ನಲ್ ಸ್ಪೀಕರ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ ಇದಕ್ಕೂ ಮತ್ತು ಸ್ಪೀಕರ್ಗೂ. ಸೊ ಇದಿಷ್ಟು ಈ ಒಂದು ಟಿ ವಿಯ ಮೈನ್ ಫೀಚರ್ಸ್ ಆಯಿತಾ. ನೀವಾದರೆ ಕೇಳ್ಬೋದು ಈ ಒಂದು ಟಿ ವಿಯನ್ನು ಈ ಒಂದು ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗನ್ನಿಸ್ತು 28,000 ಸ್ವಲ್ಪ ಬೆಲೆ ಜಾಸ್ತಿ ಆಯ್ತು ಅನ್ಕೋತೀನಿ. ಯಾಕೆಂದರೆ MI ಟಿ ವಿ ನಾವು ಮೋಸ್ಟ್ ಆಫ್ ಜನ ನಂಬರ್ 1 ನಮ್ಮ ಭಾರತದ ನಂಬರ್ 1 ಟಿ ವಿ ಬ್ರ್ಯಾಂಡು. ಇವ್ರನ್ನ ಏನಕ್ಕೆ ನಾವು ಪ್ರಿಫರ್ ಮಾಡಿದ್ವು ಅಂತಂದರೆ ಸ್ಟಾರ್ಟಿಂಗಿಂದ ಬೆಲೆ ತುಂಬ ಕಡಿಮೆಗೆ ಅಫೋರ್ಡಬಲ್ ಆಗಿ ಕೊಡ್ತಾರೆ ಅಂತ. ಬಟ್ ಯಾಕೋ ನನಗನ್ನಿಸ್ದಂಗೆ ಈ ಒಂದು ಟಿ ವಿಯ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ. ಹೌದು ಫೀಚರ್ಸ್ ಚೆನ್ನಾಗಿದೆ, ಆದರೆ ನಿಮಗೆ ಇನ್ನು ಕಡಿಮೆಗೆ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ ನೀಡುವಂಥ ಟಿ ವಿಗಳು ಕೂಡ ನಮಗೆ ಸಿಗ್ತವೆ. ಒಂದ್ಸಲ ಯೋಚನೆ ಮಾಡಿ, ಬ್ರ್ಯಾಂಡಿಂಗ್ ಚೆನ್ನಾಗಿದೆ, ಸರ್ವಿಸ್ ಅಂತೂ ಹೆವಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಅವ್ರದ್ದು.
ಸೊ ಆ ಕಾರಣದಿಂದ ನೀವು ಯೋಚನೆ ಮಾಡಬೇಕಾಗುತ್ತೆ. 28,000 ನಂಗೆ ಅನಿಸ್ತಂಗೆ ನೀವು ಆಫರ್ ಟೈಮಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಆಫರ್ ಟೈಮಲ್ಲಿ ಹತ್ತಿರ ಒಂದು 2-3 ಸಾವಿರ ಕಡಿಮೆ ಆಗುತ್ತೆ. ಜೊತೆಗೆ ಬ್ಯಾಂಕ್ ಕವರ್ ಎಲ್ಲ ಹೋಗಿ ಹತ್ತಿರ ಒಂದು 24,000ಕ್ಕೆ ಸಿಕ್ಬಿಡ್ಬೋದು. ಸೊ ತೊಗೊಂಡ್ರೆ ಆ ಟೈಮಲ್ಲಿ ತೊಗೊಳ್ಳಿ ಆಯಿತಾ. ಈಗ ಒಂದು 28,000 43 ಇಂಚಿಗೆ 28,000 ಕೊಡಬೇಕಾಗೋರು ಅನ್ಸುತ್ತೆ. ಏನಕ್ಕೆ ರೀಸೆಂಟ್ ಡೇಸಲ್ಲಿ ಟಿ ವಿ ಬೆಲೆ ಕೂಡ ಜಾಸ್ತಿ ಆಗಿದೆ, ಟ್ಯಾಕ್ಸ್ ಅದಿಲ್ಲ. ಅದರಿಂದ ಯೋಚನೆ ಮಾಡಿ ನೋಡಿ. ಸೊ ಇದಿಷ್ಟು ನನ್ನ ಒಪಿನಿಯನ್ ಒಂದು ಟಿ ವಿ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.